ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ ಸೆಕೆಂಡ್ ಸೆಮಿಸ್ಟರ್ ನಲ್ಲಿ ಬರುವಂತಹ ಕನ್ನಡ ವಿಷಯದ ಕಥೆಗಳಲ್ಲಿ ಕೇಳುವಂತಹ 2 ಅಂಕದ ಪ್ರಶ್ನೋತ್ತರಗಳನ್ನ ಚರ್ಚಿಸೋಣ. ಒಟ್ಟು ನಿಮಗೆ 3 ಕಥೆಗಳನ್ನ ಸಿಲೆಬಸ್ ಆಗಿ ಇಟ್ಟಿದ್ದಾರೆ. ಮೊದಲನೇ ಕತೆ ಗಾಂಧಿ. ಗಾಂಧಿ ಮೇಲೆ ಕೇಳುವಂತಹ 2 ಅಂಕದ ಪ್ರಶ್ನೆಗಳನ್ನ ಚರ್ಚಿಸೋಣ. ಗಾಂಧಿ ಲೇಖನವನ್ನು ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಗಾಂಧಿ ಲೇಖನವನ್ನು ಬರೆದವರು ಡಾಕ್ಟರ್ ಬೆಸರಹಳ್ಳಿ ರಾಮಣ್ಣ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಜನನ ಮತ್ತು ಜನ್ಮಸ್ಥಳ ತಿಳಿಸಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯಲ್ಲಿ ಜನಿಸಿದ್ದಾರೆ. 15 ಆಗಸ್ಟ್ 1938 ಜನಿಸಿದ್ದಾರೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ತಂದೆ ತಾಯಿ ಹೆಸರನ್ನು ತಿಳಿಸಿ. ಡಾಕ್ಟರ್ ಬೆಸಗರಹಳ್ಳಿ ಅವರ ರಾಮಣ್ಣ ಅವರ ತಂದೆ ಹೆಸರು ಚಿಕ್ಕೇಗೌಡ, ತಾಯಿ ಹೆಸರು ದೊಡ್ಡ ತಾಯಮ್ಮ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಶಿಕ್ಷಣವನ್ನು ಕುರಿತು ತಿಳಿಸಿ. ಇವರು MBBS ಪದವೀಧರರಾಗಿದ್ದು ಮತ್ತು ಅರವಳಿಕೆ ಶಾಸ್ತ್ರದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ವೃತ್ತಿ ಜೀವನವನ್ನು ತಿಳಿಸಿ. ಗ್ರಾಮೀಣ ಪ್ರದೇಶದಲ್ಲಿ ವೈದ್ಯಕೀಯ ಸೇವೆಯನ್ನು ಇವರು ಮಾಡುತ್ತಾರೆ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರ ಕತೆ ಮತ್ತು ಕವನ ಮತ್ತು ಕಾದಂಬರಿಗಳನ್ನು ತಿಳಿಸಿ. ಕನ್ನಂಬಾಡಿ, ಒಂದು ಹುಡುಗನಿಗೆ ಬಿದ್ದ ಕನಸು ಇವು ಇವರ ಕೃತಿಗಳು. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಅವರು ಪಡೆದ 2 ಪ್ರಶಸ್ತಿಗಳನ್ನು ತಿಳಿಸಿ. ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಆರೋಗ್ಯ ಆಸ್ಪತ್ರೆ ಪರಿಸ್ಥಿತಿ ಹೇಗಿತ್ತು? ಸೋಮವಾರದಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜನದಟ್ಟಣೆ ತುಂಬಿತ್ತು. ರೋಗಿಗಳು ತಮ್ಮ ಹೆಸರನ್ನು ದಾಖಲು ಮಾಡಿಸಿ ವೈದ್ಯಾಧಿಕಾರಿ ಭೇಟಿಯಾಗುವ ಚೀಟಿಯನ್ನು ಪಡೆಯುತ್ತಿದ್ದರು. ರೋಗಿಗಳಿಗೆ ವೈದ್ಯಾಧಿಕಾರಿ ಕೊಠಡಿಯ ಬಾಗಿಲ ಬಳಿಯೇ ನಿಂತು ಸುಸ್ತಾಗಿ ನರಳುತ್ತಾ ಬಂದ ಕೆಲಸವನ್ನು ಮರೆತಿ ಮಲಗಿ ಬಿಡುತ್ತಿದ್ದರು. ಗಾಂಧಿ ನೋಡಲು ಹೇಗೆ ಕಾಣುತ್ತಿದ್ದನು? ಆತ ನೋಡಲು ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಅರಳಿ ಗಾಂಧಿಯಂತೆ ಕಾಣುತ್ತಿದ್ದನು. ಮೊಮ್ಮಗನಿಗೆ ಮಹಾತ್ಮ ಗಾಂಧಿ ಎಂದು ಹೆಸರು ಇಟ್ಟವರು ಯಾರು ಮತ್ತು ಏಕೆ? ಮೊಮ್ಮಗನಿಗೆ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಆತನ ಅಜ್ಜ. ಏಕೆಂದರೆ 15 ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧಿಯನ್ನು ಖುದ್ದಾಗಿ ದರ್ಶನ ಮಾಡಿ ಬಂದಿದ್ದರಿಂದ ಮಹಾತ್ಮ ಗಾಂಧಿ ಎಂದು ಮೊಮ್ಮಗನಿಗೆ ಹೆಸರಿಟ್ಟನು. ಕರಿಸಿದ್ದೇಗೌಡನಿಗೆ ಇದ್ದ ಚಿಂತೆಗಳು ಏನು? ಇದ್ದ 2 ಎಕರೆ ಹೊಲದಲ್ಲಿ ಮನೆಯಲ್ಲಿ 1 ಎಕರೆ ಬಡವರಿಗೆ ಮನೆ ಕಟ್ಟಿಕೊಡಲು ಸರ್ಕಾರ ವಶಪಡಿಸಿಕೊಂಡಿತ್ತು. ಅಳಿಯ ಸತ್ತು ಹೋಗಿದ್ದನು. ಇರುವ 1 ಎಕರೆ ಭೂಮಿಯಲ್ಲಿ ಸೊಗಸಾಗಿ ಬೆಳೆದು ನಿಂತಿರುವ ಹಲಸಿನ ಮರಗಳನ್ನು ಕಡಿದುಕೊಳ್ಳಬೇಕೋ ಬೇಡೋ ಎಂಬ ಚಿಂತೆ ಆಗಿದ್ದು, ಮತ್ತೆ ಅದರಲ್ಲಿ ಅವರ ಮೊಮ್ಮಗನ ಆರೋಗ್ಯದ ಚಿಂತೆ ಕೂಡ ಸೇರಿತ್ತು. ಇನ್ನು 2ನೇ ಪಾಠ ಮೊಂಟೇದರನೊಕ್ಕಲು. ಮೊಂಟೇದರನೊಕ್ಕಲು ಕತೆ ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಮೊಂಟೇದರನೊಕ್ಕಲು ಕತೆ ಬರೆದವರು ಮಂಜುನಾಥ್ ಲತಾ. ಇವರು ಮೈಸೂರು ಜಿಲ್ಲೆಯವರು. ಮಂಜುನಾಥ್ ಲತಾ ಅವರ ಜನ್ಮಸ್ಥಳವನ್ನು ತಿಳಿಸಿ. ಮಂಜುನಾಥ್ ಲತಾ ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಜನಿಸಿದ್ದಾರೆ. ಮಂಜುನಾಥ್ ಲತಾ ಅವರ ಉದ್ಯೋಗ ಮತ್ತು ಪ್ರವೃತ್ತಿಯನ್ನು ತಿಳಿಸಿ. ಮಂಜುನಾಥ್ ಲತಾ ಅವರು ಹೈಸ್ಕೂಲಿನಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಸೇವೆ ಸಲ್ಲಿಸುವುದರೊಂದಿಗೆ ಪತ್ರಿಕೋದ್ಯಮದಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಂಜುನಾಥ್ ಲತಾ ಅವರ 2 ಕೃತಿಗಳನ್ನು ಹೆಸರಿಸಿರಿ. ತೆಂಕಲಕೇರಿ, ಸೋಜುಗದ ಸೂಜು ಮಲ್ಲಿಗೆ, ಪಲ್ಲಂಗ, ತರಾವರಿ ಇವು ಮುಂತಾದವುಗಳು ಅವರ ಕೃತಿಗಳು. ಮಂಜುನಾಥ್ ಲತಾ ಅವರಿಗೆ ಸಿಕ್ಕ ಪ್ರಶಸ್ತಿಗಳನ್ನು ತಿಳಿಸಿ. ಬೆಸಗರಹಳ್ಳಿ ರಾಮಣ್ಣ ಕಥಾ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮುಂತಾದವುಗಳು. ಭಜನೆ ಪದ ಹಾಡು ಗುಂಪಿನಲ್ಲಿ ಇದ್ದವರು ಯಾರು? ಭಜನೆ ಪದ ಗುಂಪಿನಲ್ಲಿ ಇದ್ದವರು ಶಿವರಾಜ, ಮುದ್ದುರಂಗ, ಗೌರಿಪುಟ್ಟ, ಕುಮಾರಸ್ವಾಮಿ, ಚೆನ್ನಮಲ್ಲ. ಚೆನ್ನಮಲ್ಲನಿಗೆ ಯಾವುದು ಚಿಂತೆಯಾಗಿತ್ತು? ಚೆನ್ನಮಲ್ಲನಿಗೆ 2 ತಿಂಗಳಾದರೂ ಹಳ್ಳಿಯಲ್ಲಿ ಒಂದು ಸಾವು ಆಗಿರಲಿಲ್ಲ ಮತ್ತು ಕುಮಾರಸ್ವಾಮಿಯೊಂದಿಗೆ ಆದ ಜಗಳ ಆತ ಮತ್ತೊಂದು ಭಜನಾ ಗುಂಪನ್ನು ಕಟ್ಟಬಹುದೆಂಬ ಚಿಂತೆ ಇತ್ತು. ಹಳ್ಳಿಯಲ್ಲಿ ಜನರ ಸಾವಿನಿಂದ ಚೆನ್ನಮಲ್ಲನಿಗೆ ಆಗುತ್ತಿದ್ದ ಲಾಭವೇನು? ಊರಲ್ಲಿ ಒಂದು ಸಾವಾದರೆ ಭಜನೆ ಮಾಡಿ 20 ದಿನಕ್ಕೆ ಸಾಕಾಗುವಷ್ಟು ಭತ್ತ, ಖಾರದ ಪುಡಿ, ಸೌದೆ, ಸೊಪ್ಪು, ಕಾಳು ಕಡಿ, 3-4 ಹಿಂಡಿ ಬಂಗಿ ಸೊಪ್ಪು ಮತ್ತು 10 ಬಾಟಲಿಗೆ ಸಾಕಾಗುವಷ್ಟು ಸರಾಯಿಗೆ ಸಾಕಾಗುವಷ್ಟು ಕಾಸು ಬರುತ್ತಿತ್ತು. 2 ತಿಂಗಳ ಹಿಂದೆ ಆದ ಸಾವು ಯಾರದ್ದು? ಎಲ್ಲಿ? ಎಷ್ಟು ಹಣವನ್ನು ಭಜನೆಗಾಗಿ ಪಡೆಯಬೇಕಾಯಿತು? ಹಿಂದಿನ ಸಾವು ಉಪ್ಪಾರಪೇಟೆಯ ಸರ್ಕಾರಿ ನೌಕರ, ತಾಲೂಕು ಆಫೀಸರ್ ಅಟೆಂಡರ್ ಆಗಿದ್ದ ಲಿಂಗಶೆಟ್ಟಿ. ಇಲ್ಲಿ 4,000 ರೂಗಳನ್ನು ಪಡೆದುಕೊಂಡು ಭಜನೆ ಮಾಡಲಾಯಿತು. ಕುಮಾರಸ್ವಾಮಿ ಮತ್ತು ಚೆನ್ನಮಲ್ಲನ ಮಧ್ಯದ ಜಗಳವೇನು? ಕುಮಾರಸ್ವಾಮಿ ಮತ್ತು ಚೆನ್ನಮಲ್ಲನ ಮಧ್ಯ ಮಾದೇಸ್ವಾಮಿಯ ಹಾಗೆ ಕ್ಯಾಸೆಟ್ ಹಾಡುಗಳನ್ನು, ಸಿನಿಮಾ ಹಾಡುಗಳನ್ನು ಹಾಡುವುದನ್ನು ಚೆನ್ನಮಲ್ಲ ವಿರೋಧಿಸುತ್ತಿದ್ದನು. ಆದರೆ ಅದನ್ನೇ ಹಾಡುವುದಾಗಿ ಕುಮಾರಸ್ವಾಮಿ ಹಠ ಹಿಡಿಯುತ್ತಾನೆ. ಇದೇ ಜಗಳಕ್ಕೆ ಕಾರಣವಾಗುತ್ತದೆ. ಮಾದೇಸ್ವಾಮಿಗೆ ಸಿಕ್ಕ ಪ್ರಶಸ್ತಿಗಳು ಏನು ಮತ್ತು ಏಕೆ? ಹಳ್ಳಿಯ ಸೊಬಗಿನ ಸಾಂಸ್ಕೃತಿಕ ಭಜನೆ ಪದಗಳನ್ನು ಹಾಡಿದ್ದರಿಂದ ಸರ್ಕಾರ ಇವನಿಗೆ ಒಂದು ಸೈಟು ಕೊಟ್ಟಿತ್ತು ಮತ್ತು ಅನೇಕ ಪ್ರಶಸ್ತಿಗಳನ್ನು ತಂದುಕೊಟ್ಟಿತ್ತು. ಈತ ಸುತ್ತಲಿನ ಹಳ್ಳಿಯಲ್ಲಿ ಹೆಸರುವಾಸಿಯಾಗಿದ್ದನು. ಮಾದೇಸ್ವಾಮಿಗೆ ಸಭೆಯಲ್ಲಿ ಪ್ರೊಫೆಸರ್ ಏನೆಂದು ಅವಮಾನ ಮಾಡಿದರು. ಪ್ರೊಫೆಸರ್ ಮಾದೇಸ್ವಾಮಿಗೆ ಸಿಕ್ಕ ಪುರಸ್ಕಾರವೆಲ್ಲವೂ ನೀನು ಹಾಡುತ್ತಿದ್ದ ಹಳ್ಳಿಯ ಸಂಸ್ಕೃತಿ ಸೊಬಗಿನ ಭಜನೆಗೆ ಪದಗಳಿಗೆ, ನೀನು ಹಾಡುವ ಸಿನಿಮಾ ಹಾಡುಗಳಿಗೆ ಅಲ್ಲ ಎಂದು ಅವಮಾನ ಮಾಡಿದರು.
ಚೆನ್ನಮಲ್ಲನು ಕುಮಾರಸ್ವಾಮಿಗೆ ಬುದ್ಧಿ ಕಲಿಸಲು ಅಥವಾ ಬದಲಾವಣೆಗೆ ತರಲು ಏನು ಮಾಡಲು ನಿರ್ಧರಿಸಿದನು? ಚೆನ್ನಮಲ್ಲನು ಕುಮಾರಸ್ವಾಮಿಗೆ ಹಾಗೆ ಕ್ಯಾಸೆಟ್ ಹಾಡುಗಳನ್ನು ಹಾಡಲು ನಿರ್ಧರಿಸಿದನು. ಆ ಕ್ಯಾಸೆಟ್ ಹಾಡುಗಳನ್ನು ಕಲಿಯಲು ಕುಮಾರಸ್ವಾಮಿಯ ಮನೆಯ ಹಟ್ಟಿಯಿಂದ ರೆಕಾರ್ಡರ್ ಮತ್ತು ಕ್ಯಾಸೆಟ್ಗಳನ್ನು ಕದಿಯಲು ನಿರ್ಧರಿಸಿದನು. ಚೆನ್ನಮಲ್ಲನು ಸತ್ತಿದ್ದು ಹೇಗೆ? ಆತನ ಸಾವಿನ ಅಪವಾದ ಯಾರ ಮೇಲೆ ಬಂದಿತ್ತು? ಚೆನ್ನಮಲ್ಲನ ಕ್ಯಾಸೆಟ್ ಮತ್ತು ರಿಕಾರ್ಡರ್ ಕದಿಯಲು ಹಿತ್ತಲ ಬಾಗಿಲಿನ ಒಳಗೆ ಬಂದಾಗ ಆತನಿಗೆ ಹಾಡು ಕಲಿಸಿದ ಗುರು ಸತ್ತಿದ್ದರೂ ಎದುರಿಗೆ ಪ್ರತ್ಯಕ್ಷವಾದದ್ದು ಕಂಡು ಬೆಚ್ಚಿ ಬಿದ್ದು ಹಿಂದೆ ಜಿಗಿಯಲು ಚೂಪಾದ ಕಲ್ಲು ನೆಟ್ಟು ಸತ್ತು ಹೋದನು. ಆದರೆ ಇದರ ಅಪವಾದ ಕುಮಾರಸ್ವಾಮಿಯಂತೆ ಕುಮಾರಸ್ವಾಮಿಯು ಚೆನ್ನಮಲ್ಲನಂತೆ ಹಾಡಲು ಬರುವುದಿಲ್ಲ, ಆದ್ದರಿಂದ ದೊಣ್ಣೆಯಿಂದ ತಲೆಗೆ ಬಡಿದು ಸಾಯಿಸಿದನು ಎಂದು ಅಪವಾದ ಬಂದಿತು. ಇನ್ನು ಮೂರನೇ ಕತೆ ಹೊಡಿ ಚಕಡಿ. ಹೊಡಿ ಚಕಡಿ ಲೇಖನವನ್ನು ಬರೆದವರು ಯಾರು? ಅವರು ಯಾವ ಜಿಲ್ಲೆಯವರು? ಹೊಡಿ ಚಕಡಿ ಲೇಖನವನ್ನು ಬರೆದವರು ಡಾಕ್ಟರ್ ಬಸು ಬೇವಿನ ಗಿಡದ್. ಇವರು ಬೆಳಗಾವಿ ಜಿಲ್ಲೆಯವರು. ಡಾಕ್ಟರ್ ಬಸು ಬೇವಿನ ಗಿಡದ್ ಯಾವ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ ಮತ್ತು ಅವರು ಮಾಡಿದ ಉದ್ಯೋಗ ವೃತ್ತಿ ಯಾವುದು? ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇವರು ಧಾರವಾಡದ ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಬಸು ಬೇವಿನ ಗಿಡದ ಅವರ 2 ಕೃತಿಗಳನ್ನ ತಿಳಿಸಿ. ಹೊಡಿ ಚಕಡಿ, ನೆರಳಿಲ್ಲದ ಮನ. ಡಾಕ್ಟರ್ ಬಸು ಬೇವಿನ ಗಿಡದ್ ಇವರಿಗೆ ಸಿಕ್ಕ 2 ಪ್ರಶಸ್ತಿಗಳನ್ನ ತಿಳಿಸಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮುಂತಾದವುಗಳು. ಹೊಡಿ ಚಕಡಿ ಲೇಖನವು ಯಾರ ಕುರಿತಾದ ಲೇಖನವಾಗಿದೆ ಮತ್ತು ಯಾವ ವಿಷಯವನ್ನು ಒಳಗೊಂಡಿದೆ? ಹೊಡಿ ಚಕಡಿ ಲೇಖನವು ಜಗದೀಶ್ ಜೀವನದಲ್ಲಿ ಆದ ದುರಂತದ ಬಗ್ಗೆ, ಆತ ಸಾಲದಿಂದ ಮಾಡಿಕೊಂಡ ಆತ್ಮಹತ್ಯೆ, ಈಗಿನ ರೈತರ ದುಸ್ಥಿತಿಯ ಬಗ್ಗೆ ತಿಳಿಸುತ್ತದೆ. ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡ ಬಗೆಯನ್ನು ವಿವರಿಸಿರಿ. ಜಗದೀಶ್ ಮದುವೆಯಲ್ಲಿ ಕೊಟ್ಟಿದ್ದ ಪೇಟವನ್ನು ಬಳಸಿಕೊಂಡು ಸೂರ್ಯ ಮುಳುಗುವ ಸಮಯದಲ್ಲಿ ಹಗ್ಗಕ್ಕೆ ಉರುಳು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣವೇನು ಇರಬಹುದೆಂದು ತಿಳಿಯಲಾಯಿತು. ಜಗದೀಶ್ ಆತ್ಮಹತ್ಯೆಗೆ ಆತನು ತಂದಿದ್ದ ಟ್ರ್ಯಾಕ್ಟರ್ ಕಾರಣ ಎಂದು ತಿಳಿಯಲಾಯಿತು. ಟ್ರ್ಯಾಕ್ಟರ್ನ ಸಾಲ ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡನು ಎಂದು ತಿಳಿಯಲಾಯಿತು. ಟ್ರ್ಯಾಕ್ಟರ್ನ ಸಾಲ ತೀರಿಸಲು ಜಗದೀಶನಿಗೆ ಕಷ್ಟವಾದದ್ದು ಏಕೆ? ಊರಿನ ಪ್ರತಿಯೊಂದು ಮನೆಗೂ ಟ್ರ್ಯಾಕ್ಟರ್ಗಳು ಬರುಹತ್ತಿದವು. ಪ್ರತಿ ಮನೆಗೊಂದು ಟ್ರ್ಯಾಕ್ಟರ್ ಆಗಿದ್ದರಿಂದ ಯಾವುದೇ ಕೆಲಸ ಕಾರ್ಯಗಳು ಗಾಡಿಗೆ ಸಿಗುತ್ತಿರಲಿಲ್ಲ. ದುಡಿಮೆ ಕಡಿಮೆಯಾಯಿತು. ಇದರಿಂದ ಬ್ಯಾಂಕಿನವರ ಒತ್ತಡ ಹೆಚ್ಚಾಯಿತು. ಹೀಗೆ ಸಾಲ ತೀರಿಸಲು ಸಾಧ್ಯವಾಗಲಿಲ್ಲ. ಊರಿನ ಜನರು ಜಗದೀಶನ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಾಗ ಹೇಗೆ ಕಾಪಾಡಬಹುದಿತ್ತು ಎಂದು ಊಹಿಸಿದರು. ಆತ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮೊದಲೇ ಗೊತ್ತಿದ್ದರೆ ಹಾಗೋ ಹೀಗೋ ತಡೆಯಬಹುದಿತ್ತು. ಆತನನ್ನು ಹೊಲಕ್ಕೆ ಹೋಗುವುದನ್ನೇ ತಡೆಯಬಹುದಿತ್ತು. ಸೂರ್ಯ ಮುಳುಗದಂತೆ ತಡೆಯಬಹುದಿತ್ತು. ಯಾರಾದರೂ ಒಬ್ಬರು ಜೊತೆಗೆ ಹೋಗಬಹುದಿತ್ತು. ಹಗ್ಗ ಹರಿದು ಕೊಂಬೆ ಮುರಿದು ಜಗದೀಶ್ ಬದುಕಬಹುದಿತ್ತು ಎಂದು ಮಾತನಾಡಿಕೊಳ್ಳುತ್ತಾರೆ. ಜಗದೀಶ್ ಆತ್ಮಹತ್ಯೆ ಮಾಡಿಕೊಂಡ ನಂತರ ಹೆಣವನ್ನ ಎಲ್ಲಿ ಸಾಗಿಸಲಾಯಿತು? 1 ತಾಸಿನ ನಂತರ ಟ್ರ್ಯಾಕ್ಟರ್ ಸಾಲಲ್ಲಿ ಊರಿಗೆ ಬರುತ್ತದೆ. ಆದರೆ ಮೊದಲು ಅದನ್ನು ಧಾರವಾಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲು ಕಳುಹಿಸಲಾಗುತ್ತದೆ. ಜಗದೀಶ್ನ ಆತ್ಮಹತ್ಯೆಯಲ್ಲಿ ತಾಯಿ ಏನೆಂದು ರೋಧಿಸುತ್ತಾಳೆ? ತನ್ನ ಮಗನನ್ನು ಕುರಿತು ನನ್ನ ಮಗನನ್ನು ಏಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೀರಿ? ಅವನನ್ನು ಜೀವಂತ ಮಾಡಿ ಕರೆದುಕೊಂಡು ಬನ್ನಿ. 1 ಸೂಜಿ ಚುಚ್ಚುವ ನೋವಿಗೂ ಹೆದರುತ್ತಿದ್ದವನು ಈಗ ದೇಹವನ್ನೆಲ್ಲ ಕತ್ತರಿಸುತ್ತಿದ್ದಾರೆ. ನಿನಗೆ ನೋವು ಸಂಕಟ ಆಗುವುದಿಲ್ಲವೇ ಎಂದು ಪ್ರಶ್ನಿಸುತ್ತಾಳೆ. ಜಗದೀಶನ ಸಾವಿಗೆ ಮಮ್ಮಲ ಮರುಗಿದವರು ಯಾರು? ಡಾಕ್ಟರ್ಗಳು, ದಾದಿಗಳು, ಪೊಲೀಸರು ಮತ್ತು ಗಾಡಿ ಹೊಡೆಯುವರು, ಮನೆಯವರು, ಊರಿನವರು ಎಲ್ಲರೂ ಮಮ್ಮಲ ಮರುಗಿದ್ದಾರೆ. ಜಗದೀಶನ ಹೆಂಡತಿಯ ಪರಿಸ್ಥಿತಿ ಏನಾಗಿತ್ತು? ಜಗದೀಶನ ಹೆಂಡತಿ ಅವನ ಆತ್ಮಹತ್ಯೆಯಿಂದಾಗಿ ಅಳುತ್ತಾ ಅಳುತ್ತಾ ಪ್ರಜ್ಞೆ ತಪ್ಪಿತ್ತು. ಅವಳನ್ನು ಅಲ್ಲೇ ಇದ್ದವರು ಉಪಚರಿಸುತ್ತಿದ್ದರು. ಟ್ರ್ಯಾಕ್ಟರ್ ಮಾರಾಟದ ಅಂಗಡಿಯವರು ಟ್ರ್ಯಾಕ್ಟರ್ ಖರೀದಿಗೆ ಬಂದಾಗ ಜನರಿಗೆ ಏನು ಆಶ್ವಾಸನೆ ಕೊಡುತ್ತಿದ್ದರು? ಟ್ರ್ಯಾಕ್ಟರ್ ಖರೀದಿಗೆ ಬಂದಾಗ ಜನರಿಗೆ ಅಲ್ಲೊಂದು ಸರ್ವಿಸ್ ಸೆಂಟರ್ ತೆರೆಯುವುದಾಗಿ ಮತ್ತು ಊರಲ್ಲಿ ಯಾವುದೇ ದನಕರ ಚಕ್ಕಡಿಗಳು ಇಲ್ಲದಂತೆ ಮಾಡಿ ಕೇವಲ ಗಾಡಿಗಳನ್ನು ಬರುವಂತೆ ಮಾಡುವುದಾಗಿ ಹೇಳುತ್ತಿದ್ದರು. ಇವಿಷ್ಟು ಪ್ರಶ್ನೆಗಳು ನಿಮಗೆ 2 ಅಂಕಕ್ಕೆ ಕಥೆಗಳ ಮೇಲೆ ಕೇಳುವಂತ ಪ್ರಶ್ನೆಗಳು. 3 ಕಥೆಗಳಿವೆ. ಸೊ ಈ 3 ಕಥೆಗಳ ಮೇಲೆ ಇವಿಷ್ಟರಲ್ಲೇ ನಿಮಗೆ ಸೆಮಿಸ್ಟರ್ ಎಕ್ಸಾಮ್ಗೆ ಪ್ರಶ್ನೆಗಳು ಬರುತ್ತೆ. ಡಿಸ್ಕ್ರಿಪ್ಷನ್ ನಲ್ಲಿ PDF ನ ಲಿಂಕ್, ನಮ್ಮ ಆಪ್ ನ ಲಿಂಕ್ ಹಾಗೂ ಪುಸ್ತಕವನ್ನ 7 ಸಬ್ಜೆಕ್ಟ್ ನ ಒಳಗೊಂಡಂತ ಪರಿಮಳ ಪುಸ್ತಕವನ್ನ ಆರ್ಡರ್ ಮಾಡುವಂತ ಆರ್ಡರ್ ಲಿಂಕ್ ನ ನಾವು ಹಾಕಿರ್ತೇವೆ. ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಇದ್ರ ಮೂಲಕ ನೀವು ಬುಕ್ ಅನ್ನ ಪಡೆದುಕೊಳ್ಳಬಹುದು. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.